ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಕ್ಷೇತ್ರದ ಸತತ 3ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಟಿ ರಘುಮೂರ್ತಿ ಅವರು ಇಂದು ನಾಯಕನಹಟ್ಟಿಗೆ ಭೇಟಿ ನೀಡಿದರು. ಐತಿಹಾಸಿಕ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರೇಶ್ವರ ಸ್ವಾಮಿ ದೇವಾಲಯ ಒಳಮಠ ಹಾಗೂ ಹೊರಮಠಕ್ಕೆ ತೆರಳಿ ವಿಶೇಷ ಪೂಜೆ ಹಾಗೂ ದರ್ಶನ ಪಡೆದುಕೊಂಡರು. ನಂತರ ವಾಲ್ಮೀಕಿ ವೃತ್ತಕ್ಕೆ ಆಗಮಿಸಿದ ಸಚಿವರಿಗೆ ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಬೃಹತ್ ಹೂವಿನ ಹಾರ ಹಾಕುವ ಮೂಲಕ ಅದ್ದೂರಿಯಾಗಿ ಸ್ವಾಗತ ಮಾಡಿದರು. ತರಂತ ಕೆಲಸ ಅಂದ್ರೆ ಟ್ರಯಲ್ ರೂಮ್ ಕ್ಯಾನಲ್ ಏನ್ ಮಾಡಿದೀವಿ ಅದನ್ನ ಅಲ್ಲಿಗೆ ತರಂತ ಕೆಲಸ ಆಗಸ್ಟ್ 30 ಮಾಡ್ತೀವಿ. 30 ಮಾಡ್ತೀವಿ. ಅದ್ರ ನಂತರ ಗೋಲದ ಹತ್ರ ನಿಮ್ಗೆಲ್ಲ ಗೊತ್ತಿದೆ, ದೊಡ್ಡದಾಗಿ ಪಿಲ್ಲರ್ಗಳು ಹಾಕಿ ಅಕ್ವಾಡಕ್ಟ್ ಅಂತ ನಿರ್ಮಿಸ್ತಾ ಇದೀವಿ. ಅದು ಬಹುಶಃ ಡಿಸೆಂಬರ್ ಒಳಗೆ ಹಾಕಿ ಅದ್ರ ನಂತರ ಬೆಳಗಟ್ಟ ಆಯ್ಕಲ್ ಇದೆಯಲ್ಲ ಅಲ್ಲಿವರೆಗೂ ಕ್ಯಾನಲ್ ಬರುತ್ತೆ. ಅದು ಬಂದ ನಂತರ ಅಲ್ಲಿಂದ ಪೈಪ್ ಲೈನ್ಗಳು ಎಲ್ಲ ತಾಲೂಕಿಗೂ, ಜಗಳೂರಿಗಿರ್ಬೋದು, ಮೊಳಕಾಲ್ಮೂರಿಗಿರ್ಬೋದು, ಚಳ್ಳಕೆರೆಗಿರ್ಬೋದು, ಬಾಗೂರಿಗಿರ್ಬೋದು, ಎಲ್ಲ ಕೆಲಸ ಪೈಪ್ ಲೈನ್ ಎಲ್ಲ ಮುಗಿದಿದೆ. ಒಟ್ಟಾರೆಯಾಗಿ ಚಿತ್ರದುರ್ಗ ಬ್ರಾಂಚ್ ಕೆನಲ್ ಕೆಲಸ ಮುಂದಿನ ವರ್ಷ ಎಲ್ಲ ಕೆರೆಗಳಿಗೆ ಬರುವಂತ ಕೆಲಸ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಅದು ಆ ಕೆಲಸ ಮಾಡ್ತಾ, ಜೊತೆಗೆ ಬರ ನಿರ್ವಹಣೆ, ನೀವೇನು ಬರಗಾಲದಲ್ಲಿ ಇದ್ದೀರಾ ನೀವೆಲ್ಲರೂ ಕೂಡ ಈಗಾಗಲೇ ಕೆಲವರು ಈ ಒಂದು ಜಿಲ್ಲೆಯಲ್ಲಿ ವಿಶೇಷವಾಗಿ ಮೊಳಕಾಲ್ಮೂರು ಕ್ಷೇತ್ರ, ಚಳ್ಳಕೆರೆ ಕ್ಷೇತ್ರ, ನೀವು ಎಲ್ಲ ಕ್ಷೇತ್ರನೂ ಒಟ್ಟಾರೆಯಾಗಿ 25%ಗಿನ ಕಡಿಮೆ, ಸುಮಾರು 17-18% ನಮಗೆ 100ರಲ್ಲಿ 18% ಮಾತ್ರ ನಮಗೆ ಈಗ ಬಿತ್ತನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಜಿಲ್ಲೆನಲ್ಲಿ 3 ಲಕ್ಷ ಮತದಾರರು, 3 ಲಕ್ಷ ರೈತರಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 3 ಲಕ್ಷ ರೈತರಿದ್ದಾರೆ. ಆ 3 ಲಕ್ಷ ರೈತರಲ್ಲಿ ಕಳೆದ ವರ್ಷ, ಪ್ರತಿ ವರ್ಷ ಸುಮಾರು 80 ವರ್ಷ ಅಲ್ಲ, ಕಳೆದ ವರ್ಷ 25-26ನೇ ಸಾಲಿನಲ್ಲಿ 88,000 ರೈತರು ಇನ್ಸೂರೆನ್ಸ್ ಮಾಡಿದ್ರು. ಅವರು ಈಗ ಸುಮಾರು 2,54,000 ಜನ ರೈತರು ಇನ್ಸೂರೆನ್ಸ್ ಮಾಡಿದ್ದಾರೆ. ಇವೆಲ್ಲ ಕೆಲವರಿಗೆ ಅನುಮಾನ, ಏನಪ್ಪ ನಾವು ಕೆಲವು ಮಾಡ್ತೀವಿ ಇನ್ಸೂರೆನ್ಸ್ ಬರಲ್ಲ ಅಂತ. ಇನ್ಸೂರೆನ್ಸ್ ನಿಯಮ ಏನಿದೆ ಅಂದ್ರೆ, ಬೆಳೆ ಸರಿಯಾಗಿ ಬರ್ಲಿಲ್ಲ ಅಂದಾಗ ಅದು ನಮಗೆ ಇನ್ಸೂರೆನ್ಸ್ ಬರ್ತದೆ. ನಾವು ಇನ್ಸೂರೆನ್ಸ್ ಕಟ್ಟಿದೀವಿ, ಆ ದುಡ್ಡಿಗೆ ಬರ್ಬೇಕಲ್ಲ ಅಂತ ಬರಲ್ಲ. ಏನು ನಮ್ಮ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ, ಆ ಯೋಜನೆ 50% ರಾಜ್ಯದ ದುಡ್ಡು, 50% ಕೇಂದ್ರದ್ದು. ಅದು ಆ ನಿಯಮಗಳಿದ್ದಾವೆ, ಇಡೀ ದೇಶಕ್ಕೆ ಒಂದು ಕಾನೂನು. ಆ ಕಾನೂನು ಹತ್ತಿನಲ್ಲಿ ಏನ್ ಬರುತ್ತೆ ಅದನ್ನ ಸಹಾಯ ಮಾಡೋಂಥ ಕೆಲಸ. ಹಾಗಾಗಿ ಪ್ರತಿ ವರ್ಷ ನಮಗೆ ಮಳೆಗಾಲ ಏನಿರ್ತಿತ್ತು, ಮಳೆ ಏನಿರ್ತಿತ್ತು, ಆ ಸಂದರ್ಭದಲ್ಲಿ ಕಟಾವು ಮಾಡ್ತಾರೆ. ಆ ಕಟಾವು ಮಾಡಿ ಕಳೆದ 7 ವರ್ಷದಲ್ಲಿ ನಮ್ಗೇನು ಬೆಳೆ ಬಂದಿರ್ತದೆ ಅದರಲ್ಲಿ 2 ವರ್ಷ ಬಹಳಷ್ಟು ಒಳ್ಳೆಯದಾಗಿ ಉತ್ತಮವಾಗಿ ಫಸಲು ಬಂದಿರ್ತದೆ. ಅದಕ್ಕೆ ಲೆಕ್ಕ ಮಾಡಿ ನೀವು ಈ ವರ್ಷ ಬೆಳೆದಂತ ಬೆಳೆನ ನೋಡಿ ಅದಕ್ಕೆ ಅವರೇಜ್ ತಗೊಂಡು ಕಡಿಮೆ ಬಂದಂತ ಸಂದರ್ಭದಲ್ಲಿ ನಿಮಗೆ ಇನ್ಸೂರೆನ್ಸ್ ಕೊಡುವಂತ ಕೆಲಸ ಆಗ್ತದೆ. ಯಾವ ರೀತಿಯಾಗಿ ನಾವು ಲೈಫ್ ಇನ್ಸೂರೆನ್ಸ್ ಮಾಡ್ತೀವಿ, ನಾವು ಬದುಕಿರ್ತೀವಿ, ಇನ್ಸೂರೆನ್ಸ್ ಕಟ್ಟಿರ್ತೀವಿ. ಇನ್ಸೂರೆನ್ಸ್ ಯಾವ ಬರ್ತದೆ? ಸತ್ತಾಗ, ಬೇಗ ಸತ್ ಬಿಟ್ರೆ, ಏನನ್ನ ಆದಾಗ ನಮ್ಗೆ ಬರ್ತದೆ. ಅದೇ ರೀತಿಯಾಗಿ ಬೆಳೆಗಳ ನಷ್ಟ ಆದಂತ ಸಂದರ್ಭದಲ್ಲಿ ಬರ್ತದೆ. ಆದ್ರೆ ಈಗಿನ ಪರಿಸ್ಥಿತಿ, ನೀವೆಲ್ಲರೂ ಕೂಡ ಕೆಲವರು ಮಳೆ ಬಂತಂತ ಬಿತ್ಬಿಟ್ಟಿದ್ರ, ಕೆಲವರು ಬೀಜ ಇಟ್ಕೊಂಡು ಗೊಬ್ಬರ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಹಾಗಾಗಿ ಅವರು ಬಿತ್ತಿರೋದು ಒಂದ್ ಕಡೆಗೆ, ಬಿತ್ತು ಇಲ್ದಿದ್ದಂಥವ್ರು ಇನ್ಸೂರೆನ್ಸ್ ಮಾಡಿದ್ರೆ ನಿಮ್ಗೆ 25% ನಿಮ್ಮ ಮನೆ ಬೀಜ ಇದ್ದು ಗೊಬ್ಬರ ಇದ್ದು ಎಲ್ಲ ಇಟ್ಕೊಂಡ್ರು ಕೂಡ 25% ಬರ್ತದೆ. ಏನೊಂದು ಎಕರೆಗೆ ರಾಗಿಗೆ ಎಷ್ಟು, ಮತ್ತೆ ಮೆಕ್ಕೆಜೋಳಕ್ಕೆ ಎಷ್ಟು, ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿದೆ. ಹಾಗಾಗಿ ನಿಮಗೆ ಕನಿಷ್ಠ 500 ರೂಪಾಯಿ ಕಟ್ಟಿದ್ರೆ ಸುಮಾರು 5,000, 5,500 ಈ ರೀತಿಯಾದ ವ್ಯವಸ್ಥೆ ಬರ್ತದೆ. ಹಾಗಾಗಿ ಈಗ ನಾನು ಏನಕ್ಕೆ 31 ಜುಲೈಗೆ ನಿಮ್ದು ಸಂಪೂರ್ಣವಾಗಿ ಮುಗಿಯುತ್ತೆ ಇನ್ಸೂರೆನ್ಸ್ ಪೀರಿಯಡ್. ಹಾಗಾಗಿ ಅದಕ್ಕಿಂತ ಪೂರ್ವದಲ್ಲಿ ನಾನು ನನ್ನ DCC ಬ್ಯಾಂಕ್ನ ಅಧ್ಯಕ್ಷನಾದಂತ ಸಂದರ್ಭದಲ್ಲಿ ಎಲ್ಲ ಪೇಪರ್ಗಳಲ್ಲಿ, ಮಾಧ್ಯಮದಲ್ಲಿ ನಾನು ಅಡ್ವರ್ಟೈಸ್ ಕೊಟ್ಟು ಎಲ್ಲರೂ ಕೂಡ ಅಧಿಕಾರಿಗಳ ಮುಖಾಂತರ ಹೇಳಿಸುವಂತ ಕೆಲಸ ಮಾಡಿ ಸುಮಾರು ಅದು ಒಂದು ಎಫೆಕ್ಟ್. ಆಮೇಲೆ ನಮ್ಮ ಅಧಿಕಾರಿಗಳು ಹೋಗಿದ್ದಾರೆ, ಕೆಲವು ಬ್ಯಾಂಕ್ಗಳಿದ್ದಾವೆ, ಎಲ್ಲರೂ ಸೇರಿ
3 ಲಕ್ಷ ರೈತರಿದ್ರೆ ಈಗ 2,54,000 ರೈತರು ನಮ್ಮ ಜಿಲ್ಲೆನಲ್ಲಿ ಆ ಒಂದು ಅನುಕೂಲವನ್ನ ಪಡೀಲಿಕ್ಕೆ ಅರ್ಹರಾಗಿದ್ದಾರೆ. ನಿಮ್ಮ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ತಾಲೂಕಲ್ಲಿ ಸುಮಾರು 25,000 ರೈತರಿದ್ದಾರೆ. ಅದರಲ್ಲಿ ಈಗಾಗಲೇ 19,000 ರೈತರು ವಿಮೆಯನ್ನು ಮಾಡಿದ್ದಾರೆ. ಬಹುಶಃ ಅವರೆಲ್ಲರೂ ಕೂಡ ಅದಕ್ಕೆ ಇನ್ಸೂರೆನ್ಸ್ಗೆ ಅರ್ಹರಾಗಿದ್ದಾರೆ. ಹಾಗಾಗಿ ರೈತರಿಗೆ ಮತ್ತೆ ಕುಡಿಯುವ ನೀರು ಇರ್ಬೋದು, ಬೇರೆ ಮಿನಿಮಂಗಳಿರ್ಬೋದು, ಇಲ್ಲಿ ಈ ಜಿಲ್ಲೆನಲ್ಲಿ ದೇವರಸಗಳಿದ್ದಾವೆ, ನಿಮ್ಮ ಹೋಬಳಿನಲ್ಲಿ ಇರ್ಬೋದು. ಸುಮಾರು ಚಿತ್ರದುರ್ಗ, ಚಳ್ಳಕೆರೆ, ಮೊಳಕಾಲ್ಮೂರು ಸೇರಿ 2,800 ಹಸುಗಳು ದೇವರ ಹೆಸರುಗಳಿದ್ದಾವೆ. ಅದು 19 ಸ್ಥಳಗಳಲ್ಲಿ ಇದ್ದಾವೆ. ಅದನ್ನ ಟ್ರಸ್ಟ್ ಮಾಡಿದ್ರೆ 50 ಹಸುಗಳಿದ್ರೆ ಟ್ರಸ್ಟ್ ಮಾಡ್ಬೇಕು. ಆ ಟ್ರಸ್ಟ್ ಮಾಡಿದ್ರೆ ಒಂದು ಹಸುಗೆ 17 ರೂಪಾಯಿ ಒಂದು ದಿವಸಕ್ಕೆ ಬರ್ತದೆ. ತಿಂಗಳಿಗೆ ಒಂದು ಹಸುಗೆ 540 ಬರ್ತದೆ. ವರ್ಷಕ್ಕೆ ಒಂದು ಹಸುಗೆ 6,000 ರೂಪಾಯಿ ಬರ್ತದೆ ಸರ್ಕಾರದಿಂದ. ಆ ಟ್ರಸ್ಟ್ ನ ಮಾಡ್ಬೇಕಂತೇಳಿ ಈಗಾಗಲೇ ನಮ್ಮೆಲ್ಲ ಅಧಿಕಾರಿಗಳಿಗೆ, ಏನು ವೆಟರ್ನರಿ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಹೇಳಿದ್ವಿ. ಒಟ್ಟಾರೆಯಾಗಿ ಕುಡಿಯೋ ನೀರು ಇರ್ಬೋದು, ಜೊತೆಗೆ ನಮಗೆ ಬೇಕಾದಂತ ಈಗಾಗಲೇ ನಮ್ಮ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರಿಗೆ ತುಂಗಭದ್ರಾ ನೀರಿನ ಒಂದು ಯೋಜನೆ ಆಗಿದೆ. ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಬರೀ 7 ಪ್ಲೇಸ್ಗಳಿಗೆ ಮಾತ್ರ ಕನೆಕ್ಷನ್ ಮಾಡೋದಕ್ಕೆ 7 ಟ್ಯಾಂಕ್